ಹಲೋ ಎವ್ರಿವನ್. ಇವತ್ತು ನಾವು ಕ್ಲಾಸ್ 7th ಪಾರ್ಟ್ 2 ಅಲ್ಲಿರ್ತಕ್ಕಂಥ ಲೆಸನ್ ಆದಂತಹ ಎಕ್ಸ್ಪೋನೆಂಟ್ ಆ್ಯಂಡ್ ಪವರ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಡೈರೆಕ್ಟಾಗಿ ಎಕ್ಸ್ಪೋನೆಂಟು ಎಲ್ಲಿ ಯೂಸ್ ಮಾಡ್ತವೆ, ಅದರಿಂದ ಅಪ್ಲಿಕೇಶನ್ಸ್ ಏನೇನು ಇರುತ್ತೆ ಆ್ಯಂಡ್ ಎಲ್ಲಿ ಯೂಸ್ ಮಾಡ್ಕೊಬೇಕು, ಅದಕ್ಕಿಂತ ಡೈರೆಕ್ಟ್ ನೆಕ್ಸ್ಟ್ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಡೈರೆಕ್ಟಾಗಿ ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ಒಂದು ಎಕ್ಸ್ಪೋನೆಂಟ್ ಅಂದ್ರೇನು ಮತ್ತು ಪವರ್ ಅಂದ್ರೇನು ಅಂತ ಸ್ಟಾರ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಇವಾಗ 2 to the power of 5 ಇದೆ ಅಂತ ಅಂದ್ಕೊಳ್ಳಿ. ಸೊ 2 to the power of 5 ಇದ್ದರೆ ಅದರಲ್ಲಿ ಈ 5 ಅನ್ನೋದು ಎಕ್ಸ್ಪೋನೆಂಟು. ನಿಮಗೆ ಅದನ್ನು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. 2 to the power of 5 ಇದ್ದರೆ 5 ಅನ್ನೋದು ಎಕ್ಸ್ಪೋನೆಂಟು. ಈ ಎಕ್ಸ್ಪೋನೆಂಟ್ ನಂಬರ್ ನಿಮಗೆ ಏನು ಮಾಡುತ್ತೆ ಅಂತಂದರೆ ಬೇಸ್ ನಂಬರ್ನ ರೈಸ್ ಮಾಡುತ್ತೆ. ಏನು ಮಾಡುತ್ತೆ? ಬೇಸ್ ನಂಬರ್ನ ರೈಸ್ ಮಾಡುತ್ತೆ. ಸೊ ಅದು ನಮ್ಗೆ ಇಂಡಿಕೇಟ್ ಮಾಡ್ತಾ ಇರೋದು ಬೇಸ್ ನಂಬರು ಅಷ್ಟು ಟೈಮು ಮಲ್ಟಿಪ್ಲೈ ಆಗಬೇಕು ಅಂತ. ಎಕ್ಸಾಂಪಲ್ 2 ಅನ್ನೋದು 5 ಟೈಮ್ಸ್ ಮಲ್ಟಿಪ್ಲೈ ಆಗಬೇಕು. ಸೊ 1 2 3 4 5. ಸೊ ಅರ್ಥ ಆಯ್ತಲ್ಲ? ಸೊ 2 to the power of 5 ಇರೋದು ನಮಗೆ 5 ಅನ್ನೋ ಎಕ್ಸ್ಪೋನೆಂಟ್ ನಂಬರ್ ಹೇಳ್ತಾ ಇರ್ತದೆ. 2ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡು ಅಂತ ಇಂಡಿಕೇಟ್ ಮಾಡ್ತಾ ಇದ್ದಾರೆ. ಸೊ ಆ ನಂಬರ್ನ ಏನಂತೀವಿ ನಾವು? ಎಕ್ಸ್ಪೋನೆಂಟ್ ನಂಬರ್ ಅಂತ ಕರಿತೀವಿ. ಸೊ ಎಕ್ಸ್ಪೋನೆಂಟ್ ಮಾಡಾದ್ಮೇಲೆ ಇದ್ರ ಆನ್ಸರ್ ಬರಬೇಕಲ್ಲ, ಹಂಗೆ ಡೈರೆಕ್ಟಾಗಿ ಇದು ಮಾಡ್ತೀವ. ಸೊ ಇದ್ರಲ್ಲಿ ಬರ್ತಕ್ಕಂಥ ಆನ್ಸರ್ ಏನಂತೀವಿ ನಾವು? ಪವರ್. ಸೊ ಪವರ್ ಅಂದರೆ ಇಲ್ಲಿ ಬರ್ತಕ್ಕಂಥ ಆನ್ಸರ್ಗೆ ಪವರ್ ಅಂತ ನೆನ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿದ್ರೆ 3 to the power of 2 ಅಂತ ತಗೊಳ್ತೀವಿ. ಸೊ ಏನು ಮೀನಿಂಗು? 3ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ ಹೇಳ್ತಾ ಇರೋದು. ಸೊ ಡೈರೆಕ್ಟಾಗಿ 3 into 3 ಅಂತ ತಗೊಂಡ್ರೆ ಇದರಲ್ಲಿ 3 3s 9 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ಇದರಲ್ಲಿ ಎಕ್ಸ್ಪೋನೆಂಟ್ ನಂಬರ್ ಯಾವುದು? 2. ಯಾಕೆ 2 ಯಾವುದು? 2 ಇಂಡಿಕೇಟ್ ಮಾಡೋ ನಂಬರು ಎಕ್ಸ್ಪೋನೆಂಟ್ ನಂಬರ್. ಇಷ್ಟು ಸಲ ಮಲ್ಟಿಪ್ಲೈ ಮಾಡಬೇಕು ಅನ್ನೋದು. ಬೇಸ್ ನಂಬರು ಯಾವ ನಂಬರ್ನ ನೀವು ತಗೊಂಡು ಮಲ್ಟಿಪ್ಲೈ ಮಾಡ್ತಾ ಇದ್ದೀರಾ, ಸೊ ಅದರಲ್ಲಿ ಬರ್ತಕ್ಕಂಥ ಆನ್ಸರು ಪವರ್ ಆಗಿರ್ತದೆ. ಸೊ ಇದು ಬೇಸಿಕ್ ಇಂಟ್ರೊಡಕ್ಷನ್. ಎಕ್ಸ್ಪೋನೆಂಟ್ ಅಂದ್ರೇನು, ಪವರ್ ಅಂದ್ರೇನು, ಬೇಸ್ ಅಂದ್ರೆ. ಸೊ ಇದರಲ್ಲಿ ನೆಕ್ಸ್ಟ್ ಬರೋದು ಟೈಪ್ಸ್ ಬರ್ತದೆ. ಡೈರೆಕ್ಟ್ ಆಗಿ ನಾವು ಟೈಪ್ಸ್ಗೆ ಹೋಗೋಣ. ಅರ್ಥ ಆಯ್ತಲ್ಲ? ಸೊ ಟೈಪ್ಸ್ ಆಫ್ ಎಕ್ಸ್ಪೋನೆಂಟ್ಸ್ ಆಸ್ ಯೂಶುವಲ್ ಎಲ್ಲದರಲ್ಲೂ ಅಷ್ಟೇ ಪಾಸಿಟಿವ್ ಇದ್ದೇ ಇರ್ತದೆ. ಸೊ ಅದೇ ರೀತಿ ಎಕ್ಸ್ಪೋನೆಂಟ್ ಚಾಪ್ಟರ್ ಅಲ್ಲೂ ಪಾಸಿಟಿವ್ ಇದೆ. ಸೊ ಫಸ್ಟ್ನೇ ಇದು ಬಂದು ಪಾಸಿಟಿವ್. ಅರ್ಥ ಆಯ್ತಾ? ಪಾಸಿಟಿವ್ ಎಕ್ಸ್ಪೋನೆಂಟ್. ಪಾಸಿಟಿವ್ ಎಕ್ಸ್ಪೋನೆಂಟ್ ಅಂದ್ರೆ ಏನು? ಯಾವುದೇ ಬೇಸ್ ನಂಬರ್ ಮೇಲೆ ಪಾಸಿಟಿವೇ ಇರುತ್ತೆ. ಎಕ್ಸ್ಪೋನೆಂಟ್ ನಂಬರ್ ಏನಾಗಿರ್ತದೆ? ಪಾಸಿಟಿವ್. ಆಲ್ವೇಸ್ ಎನಿ ನಂಬರ್ ಇಟ್ ಮೈಟ್ ಬಿ 3 to the power of 4, 5 to the power of 6. ಪಾಸಿಟಿವ್ ನಂಬರ್ ಎನಿ ನಂಬರ್ ಆಗಿರ್ಬೋದು, ನೆಗೆಟಿವ್ ಇರಲ್ಲ. ಆರ್ 12 to the power ವಾಟ್ ವಿ ಸೇ 9, ಎನಿಥಿಂಗ್ ಇಟ್ ಮೈಟ್ ಬಿ, ಯಾವುದನ್ನ ಆಗಿರ್ಬೋದು. ಸೊ ಬೇಸಿಕಲಿ ಪಾಸಿಟಿವ್ ಅಂದರೆ ನೆನ್ಪಿಟ್ಕೊಳ್ಳಿ, ಎಕ್ಸ್ಪೋನೆಂಟ್ ನಂಬರ್ ಯಾವಾಗೂ ಪಾಸಿಟಿವ್ ಆಗಿರ್ತದೆ. ಅಂಥದನ್ನ ನಾವು ಪಾಸಿಟಿವ್ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಸಿಟಿವ್ ಇದೆ ಅಂದಮೇಲೆ ನೆಗೆಟಿವ್ ಇರಲೇಬೇಕಲ್ವಾ? ಸೊ ಅದೇ ರೀತಿ ಎಕ್ಸ್ಪೋನೆಂಟ್ ಅಲ್ಲೂ ನೆಗೆಟಿವ್ ಇದ್ದೇ ಇರ್ತದೆ. ಅಂತ ಇದನ್ನ ನಾವೇನಂತೀವಿ? ನೆಗೆಟಿವ್ ಎಕ್ಸ್ಪೋನೆಂಟ್ ಅಂತ ಹೇಳ್ತೀವಿ. ಸೊ ನೆಗೆಟಿವ್ ಎಕ್ಸ್ಪೋನೆಂಟ್ ಅಂದ್ರೆ ಆಪೋಸಿಟ್. ಈಸಿ 2 to the power of -2, 3 to the power of -4, 5 to the power of -8, ಎನಿಥಿಂಗ್ ಎಕ್ಸೆಟ್ರಾ, ವಾಟ್ ಎವರ್ ಇಟ್ ಈಸ್ ಮೈನಸ್ ನಂಬರ್. ಎಕ್ಸ್ಪೋನೆಂಟ್ ನಂಬರ್ ಏನಾಗಿರ್ತದೆ? ಮೈನಸ್ ಆಗಿರ್ತದೆ. ಅಂತದನ್ನ ನಾವು ನೆಗೆಟಿವ್ ಎಕ್ಸ್ಪೋನೆಂಟ್ ಅಂತ ಅಂತೀವಿ. ನೆಕ್ಸ್ಟ್ ಎಕ್ಸ್ಪೋನೆಂಟ್ ಬರೋದು ಫ್ರಾಕ್ಷನಲ್ ಎಕ್ಸ್ಪೋನೆಂಟ್. ಫ್ರಾಕ್ಷನಲ್ ಎಕ್ಸ್ಪೋನೆಂಟ್ ಅಂದ್ರೆ ಸಿಂಪಲ್. ಫಾರ್ ಎಕ್ಸಾಂಪಲ್ 2 to the power of 1/2 ಫ್ರಾಕ್ಷನ್ ನಂಬರ್ಸ್ಗಳು, ಆರ್ 9 to the power of 2/3, ಈ ಥರ ಫ್ರಾಕ್ಷನ್ ನಂಬರ್ಸ್ ಬಂದ್ರೆ ಅವನ್ನ ಏನಂತೀವಿ ನಾವು? ಫ್ರಾಕ್ಷನಲ್ ಎಕ್ಸ್ಪೋನೆಂಟ್ ಅಂತೀವಿ. ಅಂಡ್ ದ ಲಾಸ್ಟ್ ಟೈಪ್ ಬಂದು ಇಂಟೀಜರ್. ಸೊ ಈ ಇಂಟೀಜರ್ ಅಲ್ಲಿ ಏನಂತ ತಗೊಬಹುದು ಅಂತ ನಾವು ಅಂತಂದ್ರೆ, ಇಂಟೀಜರ್ ಅಲ್ಲಿ ಏನಿರ್ತದೆ ಅಂದ್ರೆ ಇದರಲ್ಲಿ ಹೋಲ್ ನಂಬರು ಎಕ್ಸ್ಪೋನೆಂಟ್ ಆಗಿರ್ತವೆ. ಏನಾಗಿರ್ತವೆ? ಹೋಲ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೆ ಯಾವ್ಯಾವು? ಪಾಸಿಟಿವ್, ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಝೀರೋನು ಇರುತ್ತೆ. ಸೊ ಅಂಥವು ಎಲ್ಲಿ ಬರ್ತವೆ? ಇಂಟೀಜರ್ ಎಕ್ಸ್ಪೋನೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಯಾವ 4 ಟೈಪ್ಸ್? ಪಾಸಿಟಿವ್ ಎಕ್ಸ್ಪೋನೆಂಟ್, ನೆಗೆಟಿವ್ ಎಕ್ಸ್ಪೋನೆಂಟ್, ಫ್ರಾಕ್ಷನಲ್ ಎಕ್ಸ್ಪೋನೆಂಟ್ ಅಂಡ್ ಇಂಟೀಜರ್ ಎಕ್ಸ್ಪೋನೆಂಟ್. ಸೊ ಇವಾಗ ಒಂದು ಕ್ವಿಕ್ ಆಗಿ ನಾವು
ಟೈಪ್ಸ್ ಏನೋ ತಿಳ್ಕೊಂಡಾಯ್ತು. ಟೈಪ್ಸ್ ತಿಳ್ಕೊಂಡ್ಮೇಲೆ ಇವಾಗ ಡೈರೆಕ್ಟ್ ಆಗಿ ನಾವು ಲಾಸ್ಗೆ ಹೋಗ್ಬಿಡೋಣ, ಆಯ್ತಾ. ಸೊ ಲಾಸ್ಗೆ ಹೋದ್ರೆ ನಿಮ್ಗೆ ಈಸಿ ಆಗುತ್ತೆ, ಬಿಕಾಸ್ ಬೇಸಿಕಲಿ ಈ ಚಾಪ್ಟರ್ ಫುಲ್ ಆಫ್ ನಿಮ್ಗೆ ಲಾಸ್ ಗೊತ್ತಿದ್ರೇನೆ ಎಕ್ಸಸೈಸ್ ಮಾಡೋಕ್ಕಾಗ್ಲಿ ಏನೇ ಒಂದು ಮಾಡೋಕ್ಕಾಗ್ಲಿ ಹೆಲ್ಪ್ ಆಗೋದು, ಅರ್ಥ ಆಯ್ತಾ. ಸೊ ಲಾಸ್ ಫಾರ್ ಎಕ್ಸಾಂಪಲ್ ಇವಾಗ ಫಸ್ಟ್ನೇ ಲಾ ಏನ್ ಹೇಳ್ತದೆ ಅಂತಂದ್ರೆ, ಬೇಸ್ ನಂಬರು ಸೇಮ್ ಇದ್ರೆ, ಬೇಸ್ ಎರಡುದು ಎಕ್ಸ್ಪೋನೆಂಟ್ ಅಲ್ಲಿ ಬೇಸ್ ನಂಬರ್ ಸೇಮ್ ಇದ್ರೆ ಅದ್ರದ್ದು ಪವರ್ಸ್ ಏನ್ ಮಾಡ್ಬೋದು, ಪ್ರಾಡಕ್ಟ್ ರೂಲ್ ಅಲ್ಲಿ ಅಂದ್ರೆ ಆಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ a to the power of n into b to the power of m. Sorry, I'm so sorry. Product rule ಅಲ್ಲಿ a to the power of n into a to the power of m. ಸೊ ಇಂಥ ಟೈಮಲ್ಲಿ ನೋಡಿ ಬೇಸ್ ಸೇಮ್ ಇದೆಯಾ, ಸೇಮ್ ಬೇಸ್ ಇದೆ. ಸೊ ಇದು ಅಂಥ ಟೈಮಲ್ಲಿ ಪ್ರಾಡಕ್ಟ್ ರೂಲ್ನ ನಾವು ಮಾಡಬೇಕಾದ್ರೆ ಅವಾಗ ಏನು ಮಾಡ್ಬೋದು, ಓನ್ಲಿ ಇನ್ ಎಕ್ಸ್ಪೋನೆಂಟ್ ಅಲ್ಲಿ ಈ ಪವರ್ಸ್ ಏನಿರ್ತದೆ ಅದನ್ನ ಆಡ್ ಮಾಡ್ಬೋದು, ಅರ್ಥ ಆಯ್ತಾ. ಸೊ ಇದ್ರ ನೇಮ್ ಬಂದು ಪ್ರಾಡಕ್ಟ್ ರೂಲ್, ಅರ್ಥ ಆಯ್ತಲ್ಲ. ನೆನ್ಪಿಟ್ಕೊಳ್ಳಿ, ಬೇಸ್ ಸೇಮ್ ಇದ್ದು ಪ್ರಾಡಕ್ಟ್ ಅಂದ ಸೆನ್ಸ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡುವಾಗ ಅದ್ರದ್ದು ಪವರ್ಸ್ನ ಏನು ಮಾಡ್ಬೋದು, ಆಡ್ ಮಾಡ್ಬೋದು. ಅದ್ರದ್ದು ಫಸ್ಟ್ನೇ ಟೈಪ್ ಬಂದು ಪ್ರಾಡಕ್ಟ್ ರೂಲು, ಪ್ರಾಡಕ್ಟ್ ಲಾ ಏನನ್ನ ಕರಿಬೋದು ನೀವು, ಎರಡು ನೇಮಿಂದನೂ ಇರುತ್ತೆ. ಆದ್ರೆ ಒಂದ್ ಕಂಡೀಷನ್, ಬೇಸ್ ಸೇಮ್ ಇರಬೇಕು. ಬೇರೆ ಬೇರೆ ಬೇಸ್ ಇದ್ಬಿಟ್ಟು ನೀವು ಇದನ್ನ ಆಡ್ ಮಾಡಕ್ಕೆ ಬರೋದಿಲ್ಲ. ಸೊ ಸೇಮ್ ಬೇಸ್ ಇರಬೇಕು. ಅದೇ ಸೇಮ್ ಬೇಸ್ ಇದ್ದು ನೀವು ಕೋಶೆಂಟ್ ಮಾಡ್ಬೇಕು. ಇವಾಗ ಕೋಶೆಂಟ್ ಅಂದ್ರೆ ಏನು, a to the power of n, ಮಲ್ಟಿಪ್ಲಿಕೇಶನ್ಗೆ ನಾವು ಪ್ರಾಡಕ್ಟ್ ಲಾ ಅಂತೀವಿ, ಪ್ರಾಡಕ್ಟ್ ರೂಲ್ ಅಂತಾನು ಹೇಳ್ತೀವಿ. ಡಿವಿಷನ್ ಏನಂತೀವಿ, ಕೋಶೆಂಟ್ ಅಂತೀವಿ. ಸೊ ಡಿವಿಷನ್ ಮಾಡಬೇಕು, ಸೇಮ್ ಬೇಸ್ ಇದೆ, ಎರಡು ಎಕ್ಸ್ಪೋನೆಂಟ್ ನ ನೀವು ಡಿವೈಡ್ ಮಾಡ್ತಿದ್ದೀರಾ ಅಂತಂದ್ರೆ ಅಂತ ಟೈಮಲ್ಲಿ ಏನ್ ಮಾಡಿವಿ, ಇದನ್ನ ಆಪೋಸಿಟ್ ಆಗಿ ಇಟ್ಕೊಳ್ಳಿ. ಇದ್ರ ಆಪೋಸಿಟ್ ಅಂದ್ರೆ a to the power of n minus m. ಸೊ ಇದನ್ನ ಏನಂತೀವಿ ನಾವು, ಕೋಶೆಂಟ್ ಲಾ ಅಂತ ಹೇಳ್ತೀವಿ. ನೀವು ಪ್ರಾಡಕ್ಟ್ ನ ಕಲ್ತ್ಕೊಂಡ್ರೆ ಕೋಶೆಂಟ್ ನೆನ್ಪಿಟ್ಕೊಬಹುದು, ಇಲ್ಲ ಕೋಶೆಂಟ್ ನ ಕಲ್ತ್ಕೊಂಡ್ರೆ ನೀವು ಪ್ರಾಡಕ್ಟ್ ನ ನೆನ್ಪಿಟ್ಕೊಂಡ್ರು. ಇದ್ರದ್ದು ಡೆಡ್ ಆಪೋಸಿಟ್ ಇದು ಬರುತ್ತೆ. ಇಲ್ಲಿ ಆಡ್ ಮಾಡ್ತೀರಾ ಎರಡು ಎಕ್ಸ್ಪೋನೆಂಟ್ ಪವರ್ಸ್ ನ, ಇಲ್ಲಿ ಮೈನಸ್ ಮಾಡ್ತೀರಾ. ಸೊ ಇದನ್ನ ಪ್ರಾಡಕ್ಟ್ ರೂಲು, ಪ್ರಾಡಕ್ಟ್ ಲಾ ಅಂತೀರಾ, ಇದನ್ನ ಕೋಶೆಂಟ್ ರೂಲ್, ಕೋಶೆಂಟ್ ಲಾ ಅಂತ ಹೇಳ್ತೀರಾ. ನೆಕ್ಸ್ಟ್ ಅದಾದ್ಮೇಲೆ ಥರ್ಡ್ ಲಾ ಇಂಪಾರ್ಟೆಂಟ್, ಪವರ್ಸ್ ಆನ್ ಪವರ್ಸ್. ಫಸ್ಟ್ ಇದು ನೇಮ್ ಬರೆಯೋಣ, ಪವರ್ಸ್ ಆನ್ ಪವರ್ಸ್. ಸೊ ಪವರ್ಸ್ ಆನ್ ಪವರ್ಸ್ ಅಂದ್ರೆ ಏನು, a to the power of n, ಇದು ಒಂದು ಪವರ್ ಇದೆಯಾ, ಆನ್ ಪವರ್ ಇದು ಇನ್ನ ಒಂದು ಪವರ್ ಇರ್ತದೆ, ಇಟ್ ಮೈಟ್ ಬಿ m. ಹೇಗೆ ಒಂದು ಪವರ್ ಇದೆ ಅಂತ ಅನ್ಕೊಳ್ಳಿ, ಅದ್ರ ಮೇಲೆ ಅದಕ್ಕೆ ಇನ್ನ ಒಂದು ಪವರ್ ಕೊಟ್ಟಿರ್ತಾರೆ. ಸೊ ಇಟ್ ಮೀನ್ಸ್ a to the power of n, o to the power of m ಅಂತ ಅಂದ್ರೆ ಅಂತ ಟೈಮಲ್ಲಿ ಏನ್ ಮಾಡ್ಬೋದು ನೀವು ಅಂದ್ರೆ ಈ ಎರಡನ್ನ ಮಲ್ಟಿಪ್ಲೈ ಮಾಡ್ಬೋದು ಅಂತ ಲಾ ಹೇಳೋದು ನಮ್ಗೆ. ಅಟ್ ದಟ್ ಟೈಮ್ a to the power of nm, ಒಂದು ನಂಬರ್ಗೆ, ಒಂದು ಬೇಸ್ ನಂಬರ್ಗೆ ಒಂದು ಪವರ್ ಇದ್ದು ಆಲ್ರೆಡಿ, ಅದಕ್ಕೆ ಇನ್ನೂ ಒಂದು ಹೋಲ್ ಪವರ್ ಕೊಟ್ರೆ ಅವರು, ಅಂತ ಟೈಮಲ್ಲಿ ಏನ್ ಮಾಡಿ ನೀವನ್ನ ಮಲ್ಟಿಪ್ಲೈ ಮಾಡಿ. ಸೊ ಅದನ್ನೇನಂತೀವಿ ನಾವು ಪವರ್ಸ್ ಆನ್ ಪವರ್ಸ್ ಅಂತ ಹೇಳ್ತೀವಿ. ಸೊ ಎಷ್ಟು ಲಾ ಆಯ್ತು, 3 ಲಾ ಆಯ್ತು. ನೆಕ್ಸ್ಟ್ ಫೋರ್ತ್ ಲಾ ಇದೆ, ಎಲ್ಲಿ ಬರೆಯೋಣ, ಫೋರ್ತ್ ಲಾ ಇಲ್ಲೇ ಬರೀತೀನಿ. ಫೋರ್ತ್ ಲಾ ಬಂದು ಝೀರೋ ಎಕ್ಸ್ಪೋನೆಂಟ್ಸ್, ಎಕ್ಸ್ಪೋನೆಂಟೇ ಝೀರೋ. ಇದು ಡೆಡ್ ಈಸಿ, ಒಂದ್ಸಲ ನೆನ್ಪಿಟ್ಕೊಂಡ್ರೆ ನೀವು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಝೀರೋ ಎಕ್ಸ್ಪೋನೆಂಟ್ ಏನು, ಝೀರೋ ಎಕ್ಸ್ಪೋನೆಂಟ್ ಅಂದ್ರೆ ಎಕ್ಸ್ಪೋನೆಂಟ್ ನಂಬರ್ ಇಸ್ ಝೀರೋ. ಯಾವ್ದನ್ನ ತಗೊಳ್ಳಿ ನೀವು, a to the power of 0, ಇದು ಜನರಲ್ ಆಗಿ ಹೇಳೋದು, ಆರ್ 1 to the power of 0, ಎನಿಥಿಂಗ್ ಟು ದ ಪವರ್ 0 ಇದ್ರೆ ಅದ್ರ ವ್ಯಾಲ್ಯೂ ಯಾವಾಗೂ ಆಸ್ ಯೂಶುವಲ್ ಯಾವಾಗೂ 1 ಆಗಿರ್ತದೆ. ಸೊ 0 ಎಕ್ಸ್ಪೋನೆಂಟ್ ಈಸಿ ನಿಮಗೆ, ಸೊ ಚೇಂಜ್ ಆಗಲ್ಲ. ಎನಿಥಿಂಗ್ ಟು ದ ಪವರ್ 0 ಇದ್ರೆ ಅದ್ರ ವ್ಯಾಲ್ಯೂ ಯಾವಾಗ 1 ಆಗಿರ್ತದೆ, ಅರ್ಥ ಆಯ್ತಾ. 0 ಎಕ್ಸ್ಪೋನೆಂಟ್ ಆಯ್ತು. ನೆಕ್ಸ್ಟ್ ಫಿಫ್ತ್ ಒನ್ ಬಂದು ನೆಗೆಟಿವ್ ಎಕ್ಸ್ಪೋನೆಂಟ್. ಯಾವ ಎಕ್ಸ್ಪೋನೆಂಟು, ನೆಗೆಟಿವ್ ಎಕ್ಸ್ಪೋನೆಂಟ್. ನೆಗೆಟಿವ್ ಎಕ್ಸ್ಪೋನೆಂಟ್ ಅಂದ್ರೆ ಏನು, a to the power of minus n or a to the power of minus m, ಎನಿಥಿಂಗ್. ಅಂತ ಟೈಮಲ್ಲಿ ಎಕ್ಸ್ಪೋನೆಂಟ್ ನಂಬರು ನೆಗೆಟಿವ್ ಇದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ನೆಗೆಟಿವ್ ನ ಆಚೆ ತೆಕ್ಕೊಂಡ್ರೆ 1 divided by a to the power of n or 1 divided by
ಎ ಟು ದಿ ಪವರ್ ಆಫ್ ಎಮ್. ನೆಗೆಟಿವ್ನ ಏನು ತಗೊಂತೀವಿ, ಹೊರಗಡೆ ತೆಕ್ಕೊಂತೀವಿ, ಹಾಗಾಗಿ ಎ ಟು ದಿ ಪವರ್ ಆಫ್ ಎನ್ ಆರ್ ಎ ಟು ದಿ ಪವರ್ ಆಫ್ ಎಮ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸ್, 5 ಲಾಸ್ ಇರುತ್ತೆ ಎಕ್ಸ್ಪೋನೆಂಟ್ ಅಲ್ಲಿ. ಫಸ್ಟ್ ಪ್ರಾಡಕ್ಟ್ ಇದೆ ನೆನ್ಪಿಟ್ಕೊಳ್ಳಿ, ಬೇಸ್ ಸೇಮ್ ಇರಬೇಕು, ಮೇಲೆ ಆ್ಯಡ್ ಮಾಡ್ತೀವಿ. ಕ್ವಶನ್ ಡಿವೈಡ್ ಮಾಡಬೇಕು, ಯಾವುದೇ ಎಕ್ಸ್ಪೋನೆಂಟ್ ನಂಬರ್ನ ನೀವು ಡಿವೈಡ್ ಮಾಡ್ತಿದ್ದೀರ ಅಂದರೆ ಈಸಿ ಮೈನಸ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಪವರ್ಸ್ ಆನ್ ಪವರ್, ಆಲ್ರೆಡಿ 1 ಪವರ್ ಇದ್ದು ಅದಕ್ಕೆ ಇನ್ನೊಂದು ಪವರ್ ಕೊಟ್ಟರೆ ಮಲ್ಟಿಪ್ಲೈ. ಅರ್ಥ ಆಯ್ತಾ? ಮಲ್ಟಿಪ್ಲೈ ಪವರ್ಸ್ ಆನ್ ಪವರ್. ಫೋರ್ತ್ ಬಂದು 0 ಎಕ್ಸ್ಪೋನೆಂಟ್, ಅದು ನನ್ನ ಫೇವ್ರೇಟ್ ಕೂಡ, ನಿಮ್ಮದು ಫೇವ್ರೇಟ್ ಮಾಡ್ಕೊಳ್ಳಿ. 0 ಎಕ್ಸ್ಪೋನೆಂಟ್ ಅಂದರೆ ಎನಿಥಿಂಗ್ ಟು ದ ಪವರ್ 0 ಆಲ್ವೇಸ್ ಈಕ್ವಲ್ ಟು 1. ಆ್ಯಂಡ್ ನೆಗೆಟಿವ್ ಎಕ್ಸ್ಪೋನೆಂಟ್ ಇದ್ರೆ 1 ಹೊರಗಡೆ ತೆಗೆದು ನೆಗೆಟಿವ್ ವ್ಯಾಲ್ಯೂನ ಹೊರಗಡೆ ಬಂದಾಗ ಪಾಸಿಟಿವ್ ಆಗುತ್ತೆ, ಎ ಟು ದಿ ಪವರ್ ಆಫ್ ಎನ್. ಸೊ ಈ 5 ಲಾಸ್ ನೋಡ್ಕೊಂಡೋದಲ್ಲ,